ಓಂ ಶಾಂತಿ. ಎಲ್ಲ ಸೋದರ ಸೋದರಿಯರಿಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಉತ್ತರ ಭಾರತದಲ್ಲಿ ರಕ್ಷಾಬಂಧನ ಎಂದು ಕರೆಸಿಕೊಳ್ಳುವ ಹಬ್ಬ ಹೆಚ್ಚಾಗಿ ದಕ್ಷಿಣ ಭಾರತದ ಜನರಿಗೆ ನೂಲು ಹುಣ್ಣಿಮೆ ಅಂತ ಪ್ರಸಿದ್ಧವಾಗಿದೆ. ಬಹಳ ಪವಿತ್ರವಾದ ದಾರದ ಸಂಕೇತವನ್ನು ಹೊಂದಿರುವ ಈ ಹಬ್ಬ ಅದ್ಭುತವಾದ ಅರ್ಥಪೂರ್ಣವಾದ ಹಬ್ಬ. ಶ್ರಾವಣ ಪೂರ್ಣಿಮೆಯ ದಿನ ಆಚರಿಸಲ್ಪಡುವ ಈ ಹಬ್ಬ ಕೆಲವರು ಜನಿವಾರ ಬದಲಾಯಿಸಿಕೊಳ್ಳುವ ಹಬ್ಬವನ್ನಾಗಿ ಆಚರಿಸ್ತಾರೆ. ಇನ್ನು ಕೆಲವರು ಕೈಗೆ ದಾರವನ್ನು ಕಟ್ಟಿಕೊಂಡು ರಕ್ಷಾಬಂಧನವನ್ನು ಆಚರಿಸ್ತಾರೆ. ಈ ಎಲ್ಲ ಆಚರಣೆಗಳಲ್ಲಿಯೂ ಬಹಳ ಸುಂದರವಾದ, ಶುದ್ಧವಾದ ಪವಿತ್ರತೆ ಮತ್ತು ಮನುಷ್ಯನಿಗೆ ಒಂದು ಬದ್ಧತೆ, ಪ್ರತಿಜ್ಞೆ ಇವುಗಳನ್ನು ಇದು ಒಳಗೊಂಡಿದೆ. ನಿರ್ವ್ಯಾಜ್ಯ ಪ್ರೀತಿಯಾಗಿರುವ ಸೋದರ ಬಾಂಧವ್ಯವನ್ನು ಪುನಃ ಗಟ್ಟಿಗೊಳಿಸಿಕೊಳ್ಳಬೇಕಾದಂತಹ ಅವಶ್ಯಕತೆಯನ್ನು ಈ ಹಬ್ಬ ನಮಗೆ ತಿಳಿಸ್ತಾ ಇದೆ. ಜಾತಿ, ಜನಾಂಗ, ಧರ್ಮ, ಭಾಷೆಗಳನ್ನು ಮೀರಿದಂತಹ ಹಬ್ಬ ರಕ್ಷಾಬಂಧನ. ಹುಟ್ಟುವಾಗ ಭಲೆ ನಾವು ಒಡಹುಟ್ಟಿದವರಾಗಿ ಹುಟ್ಟದೇ ಇದ್ದರೂ ಸಹ, ರಕ್ತ ಹಂಚಿಕೊಂಡು ಹುಟ್ಟಿದೇ ಇದ್ದರೂ ಸಹ, ನಮ್ಮ ದೃಷ್ಟಿಕೋನ ಬೇರೆ ಭಾವನೆ ಇಲ್ಲದೆ ಹೋದರೆ, ಎಲ್ಲರಲ್ಲೂ ಸೋದರ ಭಾವನೆಯನ್ನು ನಾವು ತಂದುಕೊಳ್ಳುವುದಾದರೆ ಈ ಸಮಾಜ ಎಷ್ಟು ಸುಂದರವಾಗಿರಬಹುದಲ್ವಾ? ಇವನಾರವ 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 ಎಂದೆನದಿರಯ್ಯ, ಇವ ನಮ್ಮವ, ಇವ ನಮ್ಮ ಕೂಡಲ ಸಂಗನ ಮನೆಯ ಮಗ ಎಂದೆಣಿಸಯ್ಯ ಎಂತ ಚಂದ ಮಾಡಿ ಹೇಳಿಬಿಟ್ರು ವಚನಕಾರರು. ಆದ್ದರಿಂದ ಜಗತ್ತೇ ಒಂದು ಅದ್ಭುತವಾದಂತಹ ಈಶ್ವರನ ಮನೆ. ಈ ಈಶ್ವರನ ಮನೆಯ ಯಜಮಾನ ಸ್ವತಃ ಈಶ್ವರ. ನಾವೆಲ್ಲ ಆ ಈಶ್ವರನ ಮಕ್ಕಳು, ಪರಸ್ಪರ ಸೋದರರು ಎನ್ನುವಂತಹ ಅದ್ಭುತವಾದ ಆಧ್ಯಾತ್ಮಿಕ ಸಂದೇಶವನ್ನು ಒಂದು ಪುಟ್ಟ ದಾರದ ಮೂಲಕ ತಿಳಿಸುವಂತಹ ಹಬ್ಬ ರಕ್ಷಾಬಂಧನ. ಇವತ್ತು ನಾವು ದಾರ ಕಟ್ಟುವಂಥ ಫ್ರೆಂಡ್ಶಿಪ್ ಬ್ಯಾಂಡ್ಗಳನ್ನು ನೋಡ್ತೇವೆ. ಏನೇನೋ ಹೆಸರಿನಲ್ಲಿ ಬ್ಯಾಂಡ್ಗಳನ್ನು ಕಟ್ಕೊಳ್ತಾರೆ. ಆದರೆ ಬದ್ಧತೆಯ ಕೊರತೆ ಎಲ್ಲ ಕಡೆಯೂ ಎದ್ದು ಕಾಣ್ತಾ ಇದೆ ಆತ್ಮೀಯರೇ. ಆದರೆ ರಕ್ಷಾಬಂಧನದ ಸಲುವಾಗಿ ಎಷ್ಟೋ ಐತಿಹಾಸಿಕ ಪೌರಾಣಿಕ ಉದಾಹರಣೆಗಳಿದೆ. ನಮ್ಮ ರಜಪೂತ ರಾಣಿಯರು ಆಗಿನ ಕಾಲದ ಮೊಘಲ್ ರಾಜರುಗಳಿಗೆ ರಾಖಿಯನ್ನು ಕಳಿಸಿ ನನ್ನ ಮಾಂಗಲ್ಯವನ್ನು, ಪ್ರಾಣವನ್ನು, ಮಾನವನ್ನು ರಕ್ಷಿಸಿ ಎನ್ನುವಂತಹ ಒಂದು ಸೋದರತ್ವದ ಸಂಕೇತವಾದ ರಾಖಿಯನ್ನು ಕಟ್ಟಿ ಎಷ್ಟು ಯುದ್ಧಗಳನ್ನು ತಡೆದಂತಹ ಐತಿಹಾಸಿಕ ಉದಾಹರಣೆಗಳು ನಮ್ಮ ಇತಿಹಾಸದ ಪುಟಗಳಲ್ಲಿ ನೋಡುವುದಕ್ಕೆ ಸಿಗ್ತವೆ. ಜೊತೆಗೆ ಈ ರಕ್ಷಾಬಂಧನವನ್ನು ವಿಜಯರಕ್ಷೆಯಾಗಿಯೂ ಆಚರಿಸುವುದನ್ನು ಪುರಾಣಗಳಲ್ಲಿ ಕೇಳ್ತೇವೆ. ಯುದ್ಧಕ್ಕೆ ಹೊರಡುವಾಗ ಇಂದ್ರನಿಗೆ ಇಂದ್ರಾಣಿ ವಿಜಯರಕ್ಷೆಯನ್ನು ಕಟ್ಟಿ ಅಸುರರನ್ನು ನಾಶ ಮಾಡುವ ಸಾಮರ್ಥ್ಯ ನಿನಗೆ ಸಿಗಲಿ, ವಿಜಯಿಯಾಗಿ ಬಾ ಎಂದು ಹಾರೈಸಿದಂತಹ ಉದಾಹರಣೆಗಳನ್ನು ನಾವು ನೋಡ್ತೇವೆ. ಹೀಗೆ ಪೌರಾಣಿಕವಾಗಿ, ಪಾರಂಪರಿಕವಾಗಿ, ಜಾನಪದದಲ್ಲಿ ಆಚರಿಸಿಕೊಂಡು ಬಂದಿರುವ ಹಬ್ಬ ರಕ್ಷಾಬಂಧನ. ಈ ರಕ್ಷಾಬಂಧನ ವಿಶೇಷವಾಗಿ ನೋಡಿ, ಯಾರಿಗೂ ಬಂಧನ ಇಷ್ಟ ಇಲ್ಲ, ಆದರೂ ಈ ಹಬ್ಬದಲ್ಲಿ ರಕ್ಷಾಬಂಧನ, ರಾಖಿ ಹಬ್ಬ ಅಲ್ವಾ? ಅಂಗಡಿಗಳ ಮುಂದೆ ಸಾಲಾಗಿ ನೇತಾಡುವ ರಾಖಿಗಳನ್ನು ನಾವು ನೋಡ್ತೇವೆ. ಇವತ್ತು ಒಂದು ಅರ್ಥದಲ್ಲಿ ರಾಖಿ ಕಟ್ಟುವುದು ಅಂದರೆ ಹಣ ಡಿಮಾಂಡ್ ಮಾಡುವ ಹಬ್ಬವಾಗಿ ಬಿಟ್ಟಿದೆ. ನಿಜವಾಗಿ ಆತ್ಮೀಯರೇ, ನಾವು ಯಾರಿಗಾದರೂ ರಾಖಿ ಕಟ್ಟಿದ್ರೆ ಅವರು ಪ್ರೀತಿಯಿಂದ ಏನನ್ನಾದರೂ ಕೊಡಬೇಕೇ ವಿನಃ ನಾವೇನನ್ನೂ ಅವರಿಂದ ಡಿಮಾಂಡ್ ಮಾಡಬಾರ್ದು. ಇದು ನಿಜವಾಗಿ ಸೋದರ ಪ್ರೇಮದ ಒಂದು ಅದ್ಭುತವಾದಂತಹ ಹಬ್ಬವಾಗಿದೆ. ಇಲ್ಲಿ ವಿಶೇಷವಾಗಿ ಒಂದು ತಿಲಕವನ್ನು ಹಚ್ಚಲಾಗ್ತದೆ. ಸೋದರನಿಗೆ ಸೋದರಿ ಒಂದು ತಿಲಕವನ್ನು ಹಚ್ಚುತ್ತಾಳೆ. ಈ ತಿಲಕ ಆತ್ಮಸ್ಮೃತಿಯ ಸಂಕೇತವಾಗಿದೆ. ಪ್ರತಿಯೊಂದು ಶರೀರದಲ್ಲಿ ಒಂದು ಚೈತನ್ಯ ಶಕ್ತಿ ಆತ್ಮ ಇದೆ. ನಾನು ಒಂದು ಆತ್ಮ, ನೀವು ಒಂದು ಆತ್ಮ, ಆತ್ಮಗಳ ಸಂಬಂಧವನ್ನು ತೋರಿಸ್ತಾ ನಾನು ನೀವು ಇಬ್ಬರು ಸೋದರತ್ವದ ಬಂಧನದಲ್ಲಿ ಬಂಧಿತರಾಗೋಣ, ಜೊತೆಗೆ ಒಂದು ಸೋದರ ಬಾಂಧವ್ಯವನ್ನು ರಕ್ಷಿಸೋಣ ಎನ್ನುವ ಬಾಂಧವ್ಯದ ಸಂಕೇತವಾಗಿ ಕಂಕಣ ಕಟ್ಟಿಕೊಳ್ಳುವ ರೀತಿಯಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಆಮೇಲೆ ಒಂದು ಸಿಹಿ ತಿನ್ನಿಸಲಾಗುತ್ತೆ. ನಮ್ಮ ಮಾತು, ವ್ಯವಹಾರ, ಸಂಬಂಧಗಳು ಮಧುರವಾಗಿರಲಿ ಎನ್ನುವಂತಹ ನಿರೀಕ್ಷೆಯೊಂದಿಗೆ ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಸನಾತನ ಸಂಸ್ಕೃತಿಯಲ್ಲಿ ಯಾವುದಾದ್ರೂ ಕಾರ್ಯಗಳನ್ನು ಮಾಡುವಾಗ ಕಂಕಣ ಕಟ್ಟಿಕೊಳ್ಳುವಂತಹ ಒಂದು ರೂಢಿ ಇದೆ. ಕಂಕಣ ಕಟ್ಟಿಕೊಂಡ ಅವನು ಯಜ್ಞ ಇರ್ಬೋದು, ಹೋಮ ಇರ್ಬೋದು, ಅದಕ್ಕೆ ಯಜಮಾನ, ಅದನ್ನು ನಡೆಸುವ ಜವಾಬ್ದಾರಿ ಅವನದು. ಹಾಗೆ ರಾಖಿಯೂ ಸಹ ಒಂದು ರೀತಿಯಾಗಿ ನಮ್ಮಲ್ಲಿ ಬಾಂಧವ್ಯದ ಪವಿತ್ರವಾದ ಸೋದರ ಸಂಬಂಧದ ಕಂಕಣ ಅಂತ ಹೇಳಬಹುದಾಗಿದೆ. ಆದ್ದರಿಂದ ನಾವೆಲ್ಲರೂ ಸಹ
ಈ ವರ್ಷ ತಪ್ಪದೇ ರಾಖಿಯನ್ನು ಕಟ್ಟಿಕೊಳ್ಳೋಣ, ಕಟ್ಟಿಸಿಕೊಳ್ಳೋಣ, ಕಟ್ಟೋಣ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಈ ರಕ್ಷಾಬಂಧನವನ್ನು ಒಂದು ಸಾರ್ವಜನಿಕ ಉತ್ಸವವನ್ನಾಗಿ ಆಚರಿಸಲಾಗುತ್ತೆ. ಊರಿನ ಎಲ್ಲ ಬಂಧುಗಳಿಗೆ ಪ್ರೀತಿಯಿಂದ ಸೋದರಿಯರು ಬಾಂಧವ್ಯದ, ಸೋದರತೆಯ, ಭ್ರಾತೃತ್ವದ ಸಂಕೇತವಾದ ರಾಖಿಯನ್ನು ಕಟ್ತಾರೆ. ಅದರಿಂದ ವಿಶ್ವ ಭ್ರಾತೃತ್ವವನ್ನು ಸ್ಥಾಪನೆ ಮಾಡುವುದಕ್ಕೆ ಅತಿ ಮೂಲವಾದಂತಹ ಸಂದೇಶವನ್ನು ಕೊಡುವ ಹಬ್ಬ ಈ ರಕ್ಷಾಬಂಧನ. ನಾವೆಲ್ಲರೂ ಸಹ ಸೋದರತ್ವವನ್ನು ರಕ್ಷಿಸೋಣ, ಮಾನವನಲ್ಲಿಯ ಸದ್ಗುಣಗಳನ್ನು ರಕ್ಷಿಸೋಣ, ಅದೇ ರೀತಿಯಾಗಿ ಹೆಣ್ಣು ಮಕ್ಕಳನ್ನು ಗೌರವಿಸೋಣ. ಕಾಮಾಲೆ ಕಣ್ಣುಗಳು ಬೇಡ, ನಮ್ಮ ಸಂಸ್ಕೃತಿ ಹೇಳುತ್ತೆ ಅಲ್ವಾ. ಬಹಳ ಸುಂದರವಾದ ಸಂಸ್ಕೃತಿ ನಮ್ಮದು. ಎಲ್ಲರನ್ನೂ ತಾಯಿಯ ರೂಪದಲ್ಲಿ ನೋಡಬೇಕು ಅಂತ ಆದಿಶಂಕರಾಚಾರ್ಯರು ಹೇಳಿದಂಥ ಸಂಸ್ಕೃತಿ ನಮ್ಮದು. ಆದ್ದರಿಂದ ಎಲ್ಲರನ್ನ ಸೋದರ ಭಾವನೆಯಿಂದ ನೋಡುವಂತಹ, ಏಕೆಂದರೆ ದೇವರ ಮಕ್ಕಳು ನಾವೆಲ್ಲ ಬಂಧುಗಳೇ. ಸಾಮಾಜಿಕ ಸಂಬಂಧಗಳದೇನೇ ಇದ್ದರೂ ಸಹ ಇವತ್ತು ಸಮಾಜದಲ್ಲೇನು ದೃಷ್ಟಿದೋಷದಿಂದಾಗಿ ಪರಸ್ಪರ ಒಡಹುಟ್ಟಿದ ಸೋದರರಲ್ಲೂ ಸಹ ಕಹಿ ಭಾವನೆಗಳು, ಕೆಟ್ಟ ಭಾವನೆಗಳನ್ನು ನೋಡ್ತಿದ್ದೇವೆ. ಅದು ದೂರವಾಗಬೇಕಾದ್ರೆ ರಕ್ಷಾಬಂಧನವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು. ಎಲ್ಲದರಲ್ಲಿಯೂ ದಾರ ಇದೆ ಅಲ್ವಾ. ಹತ್ಯೆಯನ್ನು ಹೊಸೆದು ಮಾಡಿದ ದಾರ ಏಕತೆಯ, ಒಗ್ಗಟ್ಟಿನ ಸಂಕೇತವಾಗಿದೆ. ಅದು ಕೆಲವೊಮ್ಮೆ ಶಿವದಾರವಾಗಿ, ಇನ್ನೊಮ್ಮೆ ಜನಿವಾರವಾಗಿ, ಇಲ್ಲ ರಕ್ಷಾಬಂಧನದ ದಾರವಾಗಿ ಬಳಕೆಯಾಗುವುದನ್ನು ನಾವೆಲ್ಲ ಕಡೆಯೂ ಸಹ ನೋಡ್ತೇವೆ. ಆದ್ದರಿಂದ ಆತ್ಮೀಯರೇ, ತುಂಬ ಅಗತ್ಯವಾಗಿ ಈ ವರ್ಷದ ರಕ್ಷಾಬಂಧನವನ್ನು ಆಚರಿಸುವಾಗ ಮರೆತು ಹೋದ ಸೋದರತ್ವ, ಅಣ್ಣ ತಂಗಿಯ ಭಾವನೆ ಮತ್ತೆ ನಮ್ಮಲ್ಲಿ ಜಾಗೃತವಾಗಲಿ. ನಾವೆಲ್ಲರೂ ಸಹ ಒಬ್ಬನೇ ಭಗವಂತನ ಮಕ್ಕಳು, ಪರಸ್ಪರ ಸೋದರಾತ್ಮಗಳು ಎನ್ನುವ ಒಂದು ಮನಸ್ಥಿತಿ ನಮ್ಮಲ್ಲಿ ಪುನಃ ಬರಲಿ. ಸಮಾಜ ಒಂದು ವಿಶ್ವಭ್ರಾತೃತ್ವದ ನೆಲಗಟ್ಟಿನಡಿಯಲ್ಲಿ ಸುಭದ್ರವಾಗಿರಲಿ. ದ್ವೇಷ, ಅಸೂಯೆಗಳು ದೂರವಾಗಲಿ. ಗಡಿಗಳ ಮಿತಿಗಳಲ್ಲಿ ಹೊಡೆದಾಡುವ ಮನಸ್ಸುಗಳು ಒಂದುಗೂಡಲಿ ಎನ್ನುವ ಸದ್ಭಾವನೆಯೊಂದಿಗೆ ನಾವು ಈ ವರ್ಷದ ರಕ್ಷಾಬಂಧನವನ್ನು ಆಚರಿಸೋಣ. ತಪ್ಪದೇ ಪರಮಾತ್ಮನ ಶ್ರೀರಕ್ಷೆಯನ್ನು ಕಟ್ಟಿಸಿಕೊಳ್ಳೋಣ. ಸೋದರ ಅಥವಾ ವ್ಯಕ್ತಿಗಳು ಕಟ್ಟಿದ ರಕ್ಷಣೆ ಕ್ಷಣಿಕ, ಆದರೆ ಪರಮಾತ್ಮ ಕಟ್ಟುವ ಶ್ರೀರಕ್ಷೆ ಇದೆಯಲ್ಲ, ಅದು ಯಾವಾಗಲೂ ಶಾಶ್ವತವಾಗಿ ಇರುವಂಥದ್ದು. ಅದರಿಂದ ಎಲ್ಲರೂ ಪರಮಾತ್ಮನ ಶ್ರೀರಕ್ಷೆಯಿಂದ ಬಂಧಿತರಾಗಿ ಶಾಶ್ವತವಾದ ಆನಂದ, ಸುಖದ ಪ್ರಾಪ್ತಿಗೆ ಹಕ್ಕುದಾರರಾಗೋಣ. ಈ ಮೂಲಕ ರಕ್ಷಾಬಂಧನವನ್ನು ಒಂದು ಆನಂದದ ಉತ್ಸವವನ್ನಾಗಿ ಆಚರಿಸ್ತಾ ಭ್ರಾತೃತ್ವವನ್ನು, ಸೋದರತೆಯನ್ನು ಪುನಃ ಸಮಾಜದಲ್ಲಿ ಸ್ಥಾಪಿಸುವ ಸಂಕಲ್ಪಿತರಾಗೋಣ. ಓಂ ಶಾಂತಿ.